ಇವ ನೋಡ್ರಿ ನಾನು ಬೆಳಿಗ್ಗೆ ನಾಷ್ಟಕ್ಕೆ ಏನು ಮಾಡತ್ತೀನಿ ಅಂತ ಹೇಳಿದ್ರೆ ಚಪಾತಿ ಮಾಡೀನಿ ಇಲ್ಲಿ. ಆಮೇಲೆ ಇಲ್ಲಿ ವಟಾಣಿ ಕಾಳು ನೀನು ರಾತ್ರಿ ನೆನೆ ಹಾಕಿದ್ದೆ, ಅದನ್ನ ಪಲ್ಯ ಮಾಡೇನಿ ಈಗ. ವಟಾಣಿ ಕಾಳು ಪಲ್ಯ, ಚಪಾತಿ, ಆಮೇಲೆ ತತ್ತದವು ಖಾರಿಜ ಒಂದಿಷ್ಟು ಮಾಡ್ತೀನಿ ರೀ. ವಟಾಣಿ ಕಾಳು ಪಲ್ಯ ಅಂದ್ರೆ ಚಪಾತಿ ಒಳಗೆ ಅಷ್ಟು ಸರಿ ಆಗಲ್ರಿ. ಖಾರಿಜ ಮಾಡಿದ್ರು ಅಂತ ಹೇಳಿದ್ರೆ ಚಲೋ ಆಕತ್ರಿ. ಒಂದು 4 ಉಳ್ಳಾಗಡ್ಡಿ ಹೆಚ್ಚಿ ಒಂದೆರಡು ತತ್ತಿ ಹೊಡೆದು ಹಾಕಿ ಮಾಡಿಬಿಟ್ಟು ಅಂತ ಹೇಳಿದ್ರೆ ಖಾರಿಜ ಮಸ್ತ್ ಆಕತ್ರಿ ಚಪಾತಿ ಒಳಗೆ. ಊಟ ಮಾಡೋಣ್ರಿ. ತಮ್ಮನ ಪುಳಿಯೋಗರೆ ಅಂದ್ರಿಪ್ಪ, ಆಕೆಗೆ ಪುಳಿಯೋಗರೆ ಕಟ್ ಕಳಿಸೀನಿ ರೀ ಈಗ. ಆಕೆ ಚಪಾತಿ ರೊಟ್ಟಿ ತಿನ್ನೋದು ಭಾಳ ಕಡಿಮೆ ರೀ. ಎಷ್ಟು ಹೇಳ್ತೀನಿ ರೀ, ನಾ ಚಪಾತಿನೂ ಆಕೆಗೆ ನಾದಿದ್ರಿ. ನಾ ಅದನ್ನು ಪಲ್ಯನ ಹಾಕಿ ಸಂಬಂಧ ಮಾಡಿದ್ದೆ. ಆಕೆ ಒಲ್ಲೆನ ಅಂತೇಳಿ ನಿಂತ್ಬಿಟ್ಲ, ಅದಕ್ಕೆ ನಾನು ಆಕೆ ಪುಳಿಯೋಗರೆ ಮಾಡಿ ಕಟ್ಟಿದೆ. ಚಪಾತಿ ನಾವು ನಾಷ್ಟಾಗಿ ಮಾಡ್ಕೊಳತ್ತೀವಿ. ಟೈಮ್ ನೋಡ್ರಿ ಇವಾಗ 8:20 ರೂಪಾಯಿ. ನಾವು ಸ್ವಲ್ಪ ವಿಡಿಯೋ ಅದು ಮಾಡೋದ್ರೊಳಗೆ ಬಿಜಿ ಆಗಿಬಿಟ್ಟೆ. ಬೆಳಗ್ಗೆ ನಾಷ್ಟ ಮಾಡ್ಕೊಂಡು ಊಟ ಮಾಡಿದವ್ರೆ. ಮಧ್ಯಾಹ್ನ ಊಟನ ಮಾಡಿದ್ದಿಲ್ಲ ರೀ ನಾವು. ಬೆಳಗ್ಗೆ ಚಪಾತಿ ಖಾರಿಜ ವಟಾಣಿ ಪಲ್ಯ ಊಟ ಮಾಡಿದ್ವಿ. ಆಮೇಲೆ ಈಗ ಅನ್ನಕ್ಕಿಟ್ಟಿ ನಾನು. ಇವ್ರು ನೋಡ್ರಿ ಇಲ್ಲಿ ಹಮ್ ಸಾತ್ ಸಾತ್ ಹೈ ಫಿಲಿಮ್ ಹಾಕೊಂಡು ಫಿಲಿಮ್ ನೋಡತ್ತಾರ್ರಿ ಇವ್ರು. ಅದು ಇರೋದ ನಮ್ಮ ಫ್ಯಾಮಿಲಿ ಗತೆ ಐತಿ ಅದಿಲ್ಲ. ನಮ್ಮ ಅಪ್ಪಾಜಿಗೆ ತೋರಿಸ್ತೀನಿ ಬಾಯ್. ಇಕಿ ಅಂತೂ ನಾವ್ ಏನ್ ಮಾಡ್ತೀವಿ ಗೊತ್ತೇನ, ಅದ್ರಾಗ ಹೀರೋಯಿನ್ಸ್ ಅದಾರಲ್ಲ 3 ಜನ. ನಾವ್ ಕೆಳಗಿನ ಮನಿ ಇದ್ದಾಗ ಕೆಳಗಿನ ಒಳಗೆ ಹೋಗಿದ್ದಾಗ ನಾನು ಅರ್ಷಿ ಅಪ್ಪ 3 ಮಂದಿ ಅವ್ರು ಡ್ಯಾನ್ಸ್ ಮಾಡ್ತಿದ್ರಲ್ಲ, ಹಂಗ ಒಂದ್ ದೊಡ್ಡ ಓಣಿ ತಗೊಂಡ್ ನಾವು ಡ್ಯಾನ್ಸ್ ಮಾಡಿದ್ವಿ ಅವ್ರ ಜೊತೆ. ಅದ್ರೊಳಗೆ ಹಿಂಗಿಂಗ್ ಒಂದ್ ಸೀನ್ ಹಿಂಗಿಂಗ್ ಓದೈತಿ. ಅಪ್ಪ ಇಲ್ಲಿ ನಡುಕ್ ನಿಂತು ಡ್ಯಾನ್ಸ್ ಮಾಡ್ತಿರ್ತಾಳ. ಅವಾಗ ನಾನು ಅರ್ಷಿ ಹಿಂಗ್ ಹೋಗ್ಬಿ ಹಿಂಗ್ ಬರ್ಬೇಕ. ಅವಾಗ ನಾವೇನ್ ಮಾಡ್ತಿದ್ವಿ, ವಾಪಸ್ ಸುಮ್ಮನೆ ನಿಂದಿರ್ತಿದ್ಲ. ಇಲ್ಲೇ ನಾವ್ ಹಿಂಗ್ ಹೋಗಿ ಬರುವಾಗ ಏನಾದ್ರು ಕೈ ತರ್ತ ಕಾತರ್ದಂದ್ರೆ ಜಾಣ ನಮ್ದಲ್ಲೇ. ಅದೇ ನನಗೆ ಬರುತ್ತೆ ನೋಡಿ. ಹೋಗಿದ್ದು ಹೋತ ಟೈಮ್ ಮತ್ ನೆನೆಸ್ಕೊಳಂಗಿಲ್ಲ. ಮತ್ತ ಹೊಳ್ಳಿ ಆ ಟೈಮು ಬರಂಗಿಲ್ಲ, ಸಿಗೋದನೇ ಇಲ್ಲ ನಮಗ. ಏನ್ ಎಂಜಾಯ್ ಮಾಡಿರ್ತೀವಲ್ಲ ಆ ಟೈಮ್ ಗೋಲ್ಡನ್ ಟೈಮ್. ಅವೆಲ್ಲ ಹೋಗಿದ್ದು ಕರೆನ. ಡೈಮಂಡ್ ಟೈಮ್ ತಮ್ಮ ನಾ ಹೋಮ್ವರ್ಕ ಮಾಡ್ಕೊಂಡಿ. ಡ್ರೆಸ್ ಬಿಚ್ಬಿಡ್ಬೇಕಿಲ್ಲ ಇವನ ಬರೋದ್ರೊಳಗನ. ಬೆಳಗ್ಗೆ ಮತ್ ಲಗು ಎಂದು ಹೇಳ್ತಾಳ, ಇದು ಮಾಡ್ಬಿಡ್ಬೇಕೀಗ ಅಂತಾಳು. ಹೋಗಿ ಬರ್ತಾಳೆ ಒಂದಿಟ್ಟು. ಹೋಗೇ ಇಲ್ಲ ಮಧ್ಯಾಹ್ನಲಿಂತ್ರ. ವ್ಯಾನ್ ಬಂತು ತಮ್ಮನ್ನ, ಹೋಗಿ ಬಾ. ಹಾಂ ಅಲ್ಲಿ 5 ರೂಪಾಯಿ ನಾನು ತೊಗೊಂಡೇನೆ ಕೇಳಿದಲ್ಲ. ಇಲ್ಲೈತಲ್ಲ 1 ರೂಪಾಯಿ ತಗೊಂಡಿದ್ದೆ ಫಸ್ಟ್. ಆಮ್ಯಾಗ ಇಲ್ಲಂತ ಮತ್ತೆ 5 ರೂಪಾಯಿ ತಗೊಂಡೆ. ಆಯ್ತು ಹೋಗ. ತಮ್ಮನಾಗ ಬಿಟ್ಟು ನಾನು ಈಗ ಮನೆಗೆ ಹೊಂಟೆ ನೋಡ್ರಿ. ಮತ್ತು ನಳ ಒಂದು ಬಂದವ್ರಿ ಇವತ್ತು. ನೀರೊಂದು ತುಂಬ್ಬೇಕ್ರಿ. ಜೋರು ಬಂತಪ್ಪ ಅಂದ್ರೆ ಮ್ಯಾಲೆ ಏರ್ಬಿಡ್ತಾರೆ. ಮೋಟ್ರ್ ಅವಶ್ಯಕತೆ ಏನಿಲ್ಲ ಹಚ್ಚೋದು. ನೋಡ್ತೀನಿ ಮ್ಯಾಲೆ ಬರೋದು ಮೇಲೆ ತುಂಬ್ತೀನಿ. ಇಲ್ಲಿ ತಂದ್ರೆ ಮೋಟ್ರ್ ಹಚ್ಚಿ ತುಂಬ್ತೀನಿ. ಯಾಕೆ ಒಂದ್ಸಲ ಇರ್ತದೆ, ಒಂದ್ಸಲ ಹೋಗ್ಬಿಡ್ತೈತೆ ರೀ ನಳ. ಹಾಗಾಗಿ ಇದ್ದಾಗ ನಾವು ತುಂಬ್ಕೊಂಡ್ಬಿಟ್ರೆ ಚಲೋ ರೀ. ಅದು ನಾವು ಯಾವಾಗ ಮ್ಯಾಲೆ ಬರ್ತೈತೆ ಯಾವಾಗ ತುಂಬ್ಕೊಂಡ್ರತ್ತಂತ ಬಿಡ್ತೀವಲ್ಲ ರೀ, ಅವಾಗ ಸಡನ್ನಾಗಿ ಹೋಗ್ಬಿಡ್ತೈತೆ ರೀ. ಬೆಳಗ್ಗೆ ಎಷ್ಟೊತ್ತಿಗೆ ಬಂದೈತೆ ಏನೈತೆ ರೀ. ಲಗು ಹೋಗ್ತೀನಿ. ಹೋಗಿ ನೋಡ್ತೀನಿ ಮ್ಯಾಲೆ ಏರಾಗತ್ತವ ನೀರು ಅಂಥೇಳಿ. ಏರಲಿಲ್ಲ ಅಂಥೇಳಿದ್ರೆ ಪಟ ಅಂಥೇಳಿ ನಾಷ್ಟ ಮಾಡ್ತೀನಿ ರೀ. ಫಸ್ಟ್ ನಾಷ್ಟ ಮಾಡಿ ನಾಷ್ಟ ತಿಂದು ಸಾನಿಯ ನಾಷ್ಟ ಕೊಟ್ಟು ಆಕೆಗೆ ಗುಳಿಗೆ ಕೊಟ್ಟು ಮತ್ತು ಮುಂದಿನ ಕೆಲಸ ಮಾಡ್ಕೊಂತೀವಿ. ನಮ್ಮ ಅಮ್ಮಂದ್ರಿ ಅದು ಆಟೋ. ಅಮ್ಮನ ಆಟೋ ಕರ್ಕೊಂಡು ಹೋಗ್ತಾರೆ ಅವ್ರು. ಹಾಗಲ್ಕಾಯಿ ಗಿಡ ನೋಡ್ರಿ ಇಲ್ಲಿ ಎಂಥ ಚಂದ ಬೆಳೆಯಕತ್ತೈತಿ. ಇದ್ರೊಳಗೆ ಎಲ್ಲ ಇದನ್ನು ಹಾಕತ್ ಬಿಡತ್ರಿ. ಇದು ಒಣಗಾಗತ್ತ ಬಿಡದ ಹಳದಿ ಆಗಿ ಏನಾಯ್ತ ಏನು ಕತ್ತಿನ. ನೀರಂತೂ ಮತ್ತು ಹಾಕೋದ ಬೇಡ. ಯಾಕೆ ಮಳೆ ಹತ್ತಿ ನೀರು ರೀ. ಏನಂಗೆ ನೀರು ಜಾಸ್ತಿ ಆಗಿ ಕೊಳತ್ತೆ ಏನಾರ ಹೊಂಟತ್ತೋ ಏನಾಯ್ತೋ ಗೊತ್ತಿಲ್ಲ. ಎಷ್ಟು ಚಂದ ಬೆಳೆದೈತೆ ನೋಡ್ರಿ. ಇದು ಮುಂದೆ ಚಿಗಕತ್ತೈತಿ, ಹಿಂದೆಲ್ಲ ನೋಡ್ರಲ್ಲಿ ಹಿಂಗೆ ಹಾಕತ್ತೈತಿ. ಇದು ಹೂವು ಎಲ್ಲ ಬಿಡಾಕತ್ತೈತಿ. ಹೂವು ಎಲ್ಲ ಉದುರಿದ್ರೆ ಹೊಂಟ್ಬಿಟ್ಟವು. ಏನು ಮಾಡ್ಬೇಕೇನೋ ಸ್ವಲ್ಪ ಯಾರಾದ್ರೂ ಇದ್ರ ಬಗ್ಗೆ ಗೊತ್ತಿತ್ತಂದು ಕಮೆಂಟ್ ಮಾಡಿರಿ. ಇದು ಚಲೋ ಬೆಳಿಬೇಕಂತಂದು ಹೇಳಿದ್ರೆ ಏನು ಮಾಡ್ಬೇಕಂತೇಳಿ. ನಾನು ನೋಡಿದ್ರೆ ಎಷ್ಟು ಚಂದ ಬೆಳೆಸ್ಬೇಕಂತಂದೇಳಿ ಇದಕ್ಕೆ ದಾರ ಕಟ್ಟೀನಿ. ಅದು ಏನು ಬೆಳೆ ಹೋಲ್ತ್ರಿ. ಅದು ಒಂದು ಹಾಗಲಕಾಯಿ ಗಿಡ. ಬೆಳ್ಳುಳ್ಳಿ ನೀವು ಸ್ವಲ್ಪ ಬಿಸಿಲಿಗೆ ಹಾಕೀನಿ. ಇವು ತಂಪಿದ್ವು ಅಂತ ಹೇಳಿದ್ರೆ ಒಂದಕ್ಕೆ ಎರಡು ಹಂಗೆ ಕೆಟ್ಟು ಹೋಗ್ಕೊಂತ ಹೋಗ್ಬಿಡ್ತಾವೆ. ಸ್ವಲ್ಪ ಬಿಸಿಲಿಗೆ ಒಣ ಹಾಕಿದ್ವಿ ಅಂತ ಹೇಳಿದ್ರೆ ನೀವು ಎಷ್ಟು ದಿನ ಯಾಕಿಡ್ರಿ ಎಷ್ಟು ಚಲೋ ಇರ್ತಾವೆ ಇವು. ಯಾಕಂದ್ರೆ ಜವಾರಿವಲ್ರಿ ಇವು. ಏನು ಒಳಗೆ ಬೆಂಡ್ ಆಗಂಗಿಲ್ಲ ಏನಿಲ್ಲ, ಭಾಳ ಚಲೋ ಇರ್ತಾವ್ರಿ ಇವು. 1-2 ಹಾಕಿದ್ವಿ ಅಂತ ಹೇಳಿದ್ರೆ ಅಷ್ಟಕ್ಕೆ ಹಾಕ ನೋಡ್ರಿ ಇವು. ನಮ್ಮ ಮಾಮೂರು ಬಂದಿದ್ರಲ್ರಿ ನಮ್ಮ ಸಾನ್ಯಾಗ ಮಾತಾಡ್ಸಕ್ಕೆ, ಅವಾಗ ತೊಗೊಂಬಂದು ಕೊಟ್ಟು ಹೋಗ್ಯಾರ ಅವರೆಲ್ಲ. ಬೆಳ್ಳುಳ್ಳಿ ಅದನ್ನೆಲ್ಲ ಅವನ್ನ ಹಾಕಿನ್ರಿಪ್ಪ ನಾನು. ಸ್ವಲ್ಪ 1-2 ದಿನ ನಾವು ಹಾಗೆ ಇದು ತಂಪಿತ್ತಲ್ಲ ಹಾಕಿದ್ದ ಇಲ್ಲ ನಾನು. ಅವು ನೋಡ್ರಿ ಒಳಗೆ ಹಿಂಗೆ ಹಾಕ ಇದೆ ಈ ಥರ ಬೆಂಡಾಗ್ಬಿಡ್ತಾರೋ.
ಬಿಸಿಲಿಗೆ ಚೊಕ್ಕ ಒಣಗಿಸ್ಬೇಕ್ರಿ ಇವನ್ನ. ಅವಲಿಗೆ ತಿಂದೆ ಹುಡುಗಿ ತಗೋ. ಪಪ್ಪಾಯಲ್ಲಿ ರಸ ಕುಡಿಬೇಕಾಗಿತ್ತು, ಮತ್ತೆ ಈಗ 4-5 ದಿನ ಕುಡ್ದ ಇಲ್ಲ. ಆ ರಸ ಕುಡಿಬೇಕಂದ್ರೆ ಬರ್ತದೆ ನೋಡ್ರಿ, ಈಗ ಸಿಟ್ಟ ಬರ್ತದೆ ಹಂಗೆ ಮೂಗಿನ ಮ್ಯಾಲೆನ. ಕುಡಿಬೇಕದನ್ನ, ಕುಡಿದ್ರೆ ಚಲೋ. ಸರಿ, ಅವತ್ತು ಎಂಗೇಜ್ಮೆಂಟಿನ ದಿನ ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ರು ಹಾಸ್ಪಿಟಲಿಂತ್ರ. ಅವ್ರು ಗಿಫ್ಟ್ ತೊಗೊಂಬಂದಾರ ನಿನಗೆ. ನಾನು ತೋರ್ಸಕ್ಕೆ ನೆನಪಾಗಿಲ್ಲ ನನಗೆ. ಇದು ಡ್ರೆಸ್ಸಿನ ಪೀಸ್ ತೊಗೊಂಬಂದಾರ. ಆಮೇಲೆ ನನಗೂ ಗಿಫ್ಟ್ ತೊಗೊಂಬಂದಾರ. ಅಂದ್ರೆ ಅವ್ರು ತೊಗೊಂಬಂದಿಲ್ಲ, ನನಗೆ ಇದು ಬಿಜಾಪುರ ಹತ್ರ ಯಾವ್ದದು ಚೆನ್ನ ಅಂತಾರಲ್ಲ ಊರು, ಆ ಊರ್ಲಿಂತ್ರ ತೊಗೊಂಬಂದಿದ್ರೆ ಅವನ್ನ ತೋರಿಸ್ತೀನಿ ತಡಿಪ್ಪ. ನಾನು ಅವತ್ತು ಗದ್ದೆದೊಳಗೆ ನನಗೂ ಕರೆಕ್ಟಾಗಿ ತೋರ್ಸೋಕ್ಕಾಗಲಿಲ್ಲ, ಹಂಗೆ ತೊಗೊಂಬಂದಿಟ್ಬಿಟ್ಟೆ ನಾನು. ನನಗೂ ತೋರಿಸಿಲ್ಲ ರೀ. ಅದು ತೋರಿಸ್ತೀನಿ ತಡಿ, ಈಗೆಲ್ಲ ಕಂಪ್ಲೀಟಾಗಿ ಏನು ಗಿಫ್ಟ್ ಬಂದವು ಅಂತೇಳಿ. ಆಮೇಲೆ ಈ ಗಂಟೆ ಅದ ತಡಿ ತೆಗಿತೀನಿ. ಈ ಗಂಟೆ ಮ್ಯಾಲೆ ಶಿಫ್ಟ್ ಮಾಡ್ಬೇಕು, ಎಲ್ಲ ಹೊಸ ಇದ್ರಾಗ ಅದಾವು. ಯಾವ ಗಿಫ್ಟ್ ಮಮ್ಮಿ ಅವು? ಇಲ್ಲದ ನೋಡು, ಅವ್ರ ಆಂಟಿಯರ ಬಂದಿದ್ರಲ್ಲ ನನಗೆ ಚೆನ್ನಂತ್ರ ತೊಗೊಂಬಂದಾರ ಅಂದ್ರಲ್ಲ, ನನಗೆ ಅಷ್ಟ ತೊಗೊಂಬಂದಿಲ್ಲ. ಅವ್ರು ದಾದಿಮಾಗ ತೊಗೊಂಬಂದಾರ, ನಸನಾಪಾಗ ತೊಗೊಂಬಂದಾರ, ಬಡಿಮಿಗೆ ತೊಗೊಂಬಂದಾರ, ಆಮೇಲೆ ಮತ್ತು ಪುಪ್ಪಗೆ ತೊಗೊಂಬಂದಾರ. ಅದೆಷ್ಟು ಪದ್ಧತಿ ಪ್ರಕಾರ ತೊಗೊಂಬಂದಾರ ಗೊತ್ತೇನ ಅವ್ರು. ಗಂಡು ಮಕ್ಳಿಗೆ ಇದು ಟುವಾಲ್, ಆಮೇಲೆ ಟಪ್ಗೆ ತೊಗೊಂಬಂದಾರ, ಆಮೇಲೆ ನಮಗೆ ಸೀರೆ ಮತ್ತು ಅದ್ರ ಜೊತೆ ಜಂಪರ್ ಪೀಸ್ ಇಟ್ಟು ಅವತ್ತೆಲ್ಲ ನಾವು ಫಂಕ್ಷನ್ ದಿನಾನ ಅದು ಬೆಳಗ್ಗೆ ಹೋದ್ನಲ್ಲ ನಾನು, ಅವತ್ತು ಕುಂದೂರಿಸಿ ಮತ್ತು ಕೈಯಾಗ ಕೊಟ್ರೆ. ಥ್ಯಾಂಕ್ ಯು ಸೋ ಮಚ್ ರೀಪ. ನೀವು ಅಲ್ಲಿಂದ ಇಲ್ಲಿ ಮಟ್ಟ ಬರೋದ ಹೆಚ್ಚಿಂದ ಇರ್ತೈತ್ರಿ. ನಾವು ಫಂಕ್ಷನ್ಗೆ ಹೇಳಿದ ತಕ್ಷಣ ಭಾಳ ಖುಷಿ ಆತ್ರಿ ಬಂದಿದ್ದೆ. ಆಮೇಲೆ ಮತ್ತೆ ಬಂದಮೇಲೆ ಇಷ್ಟೆಲ್ಲ ತೊಗೊಂಬಂದಿರಿ ನೀವು. ಎಷ್ಟು ಇದ್ರ ಮೇಲೆ ಗೊತ್ತಾಗ್ತದೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಅದಾರ ಅಂತಂದು ಹೇಳಿ. ಭಾಳ ಅಂದ್ರೆ ಭಾಳ ಖುಷಿ ಆಕತ್ರಿ ನೀವು ಎಷ್ಟೆಲ್ಲ ಪ್ರೀತಿ ತೋರಿಸೋದಕ್ಕೆ. ಆಮೇಲೆ ಹಾಸ್ಪಿಟಲಿಂತ್ರ ಅವ್ರ ಭಯ್ಯ ಮತ್ತು ಅವರ ಮಮ್ಮಿನ ಕರ್ಕೊಂಬಂದಿದ್ರಿ. ಬಂದು ಆಮೇಲೆ ನಮಗೆ ಭೇಟಿಯಾಗಿ ಎಲ್ಲರಿಗೂ ಮಾತಾಡಿಸಿ ಆರಿಪಾಗ ತೊಗೊಂಬಂದಾರ ಗಿಫ್ಟ್. ಆಮೇಲೆ ಮುನ್ನ ಭಯ್ಯಾಗ ತೊಗೊಂಬಂದಾರ. ಮುನ್ನ ಭಯ್ಯಾಗ ಏನು ಗಿಫ್ಟ್ ಬಂದವ ಅಂತಂದು ಹೇಳಿದ್ರೆ ಅವತ್ತು ನಾವು ಗದ್ದಲ್ದಾಗ ಏನು ನೋಡೇ ಇಲ್ವ, ಅಷ್ಟ ಹೇಳಿದ್ದು ಕೇಳಿದ್ದೆ ನಾನು, ಹಿಂಗೆ ಬಂದವ ಗಿಫ್ಟ್ ಅಂತಂದ್ರೆ. ಮುನ್ನ ಭಯ್ಯಾಗ ಚಲೋ ವಾಚ್ ಗಿಫ್ಟ್ ಮಾಡ್ಯಾರ ಅವರು ಏನು. ಆಮೇಲೆ ಮತ್ತೇನಪ್ಪ ಅಂತ ಹೇಳಿದ್ರೆ ಯಾವುದಷ್ಟ ವಾಚ್ ಅಷ್ಟ ಕೊಟ್ಟಾರನ. ಮತ್ತು ಆಮೇಲೆ ನನಗೇನು ಗೊತ್ತಿಲ್ಲ. ಆಮೇಲೆ ಅಂದ್ರೆ ಕೇಳಿದ್ರೆ ಮುನ್ನಾಗ ಏನು ಗಿಫ್ಟ್ ಬಂದತ್ರಿ ಅಂತಂದು ಹೇಳಿ ಹಂಗಾಗಿ ಹೇಳತ್ತೀನಿ ರೀ. ಮುನ್ನಾಗನ ಗಿಫ್ಟ್ ಏನಪ್ಪ ಅಂದ್ರೆ ವಾಚ್ ರೀ. ಅದು ನಮ್ಮ ಸಬ್ಸ್ಕ್ರೈಬರ್ ಬಂದು ಅವ್ರಿಬ್ರಿಗನ ಹಾರೈಸಿ ಗಿಫ್ಟ್ ಕೊಟ್ಟು ಹೋದ್ರೆ. ಇದು ನನ್ನ ಸೀರೆ ನೋಡ್ರಿ, ಈ ಸೀರೆ ತೊಗೊಂಬಂದಾರ. ಆಮೇಲೆ ಅವ್ರೇನು ಹಾಸ್ಪಿಟಲಿಂತ್ರ ಬಂದಿದ್ರು ಅಂತ ಅಂದ್ರಿ, ಅವ್ರೂ ಸಾನಿಯಾಗ ಡ್ರೆಸ್ ತೊಗೊಂಬಂದಾರ್ರಿ. ಇದು ನಮ್ಮ ಚಾಚಿ ರೀ, ನಮ್ಮ ತಮ್ಮನಾಗ ಅಲ್ಲಿ ಕುಂದಿರ್ಸಿದ್ವಲ್ರಿ ನಾವು, ಅವಾಗ ನಮ್ಮ ತಮ್ಮನ ಕೈಯಾಗ ಕೊಟ್ಟಿದ್ದಾರೆ. ಇದು ನಮ್ಮ ತಮ್ಮನಾಗ ಬಂದಂಥ ಗಿಫ್ಟ್. ಅವ್ರು ಪುಪ್ಪು ಮಾಡ್ಯಾರ ಇದನ್ನು. ಇಲ್ಲೈತೆ ನೋಡ್ರಿ. ಆಮೇಲೆ ಇಲ್ಲೈತೆ ನೋಡ್ರಿ, ಚೆನ್ನಾಗೈತಲ್ಲ ಕಲರ್. ವೇಲ್ ಎದ್ರ ಜೋಡಿ ಬಂದಂತ ವೇಲ್ ಇದೆ. ಆಮೇಲೆ ಡ್ರೆಸ್ ಪೀಸ್, ನಿಲ್ಲೈತೆ ನೋಡ್ರಿ. ಹಿಂಗೈತೆ ಮುಂದೆ ಪೂರ. ಇದು ಚಲೋ ಐತ್ರಿ. ಥ್ಯಾಂಕ್ ಯು ಸೋ ಮಚ್ ರೀಪ. ನಮಗೆ ಬಂದು ಭೇಟಿಯಾಗಿ ಮಾತಾಡಿಸಿ ಆಮೇಲೆ ಎಲ್ಲರ ಹೆಸರು ಹೇಳಿದ್ರು ನೋಡೋರು. ನಮ್ಮ ಮನೆ ಒಳಗೆ ಎಷ್ಟು ಮಂದಿ ಇದೀವಿ ನಾವು, ಅಷ್ಟು ಮಂದಿ ಹೆಸರು ತಗೊಂಡು ಮಾತಾಡಿಸಿ ಹೋದ್ರು. ಅವ್ರು ಎಲ್ಲದಾರ ಇವ್ರು ಎಲ್ಲದಾರ ಅಂತಂದು ಕೇಳಿ ಮಾತಾಡಿಸಿ ಹೋಗೋ ಮುಂದೆ ಮತ್ತೆ ಗಿಫ್ಟ್ ಕೊಟ್ಟು ಹೋದ್ರಿ. ಖುಷಿ ಆತ್ರಿ ಬಂದಿದ್ದೆ. ಇನ್ನೂ ಭಾಳ ಜನಕ್ಕೆ ಹೇಳಿದ್ವಿ ನಾವು, ಅವರು ಇನ್ನೂ ಬರೋಕೆ ಆಗಿಲ್ಲ. ಯಾಕಂದರೆ ಬರೋರು ಬಂದಾರ್ರಿ, ಬರ್ಲಿಲ್ದವ್ರು ಇಲ್ಲ ನಾವು ಮತ್ತೆ ಮದುವೆ ಬರ್ತೀವಿ ತಗೋರಿ ಅಂತಂದು ಹೇಳ್ಯಾರ. ಇರಲಿ ರೀ, ಬಂದರೂ ಖುಷಿನ ನಮಗೆ, ಬರಲಿಲ್ಲ ಅಂದ್ರೂ ಖುಷಿನ. ಯಾಕಂದ್ರೆ ಬರ್ಲಿಲ್ದವ್ರು ಕಮೆಂಟ್ ಮೂಲಕನ ಎಲ್ಲರಿಗೂ ಹಾರೈಸ್ಯಾರಲ್ರಿ ಮದುಮಕ್ಕಳಿಗೆ.
ಅಂದ್ರೆ ಎಂಗೇಜ್ಮೆಂಟ್ ಆದವ್ರಿಗೆ ಮುನ್ನಾಗನ ಆರಿಪಾಗ ಅದಾಗ ಖುಷಿ ರೀಪ. ನೀವು ಎಲ್ಲಿ ಕುತ್ಕೊಂಡು ನಮಗೆ ಹಾರೈಸ್ತಿರೋಡ್ರಿ, ಅದ ನಿಮ್ಮ ಆಶೀರ್ವಾದ ನಮಗೆ ಇದಾಗದ್ರಿ. ಥ್ಯಾಂಕ್ ಯು ಸೋ ಮಚ್ ರೀ. ಎಲ್ಲರಿಗೂ ಭಾಳ ಚಂದ ಕಮೆಂಟ್ ಕಳಿಸಿದ್ರಿ ನಮ್ಮ ಫ್ಯಾಮ್ಲಿ ಬಗ್ಗೆ, ಆಮೇಲೆ ಮುನ್ನಾ ಮತ್ತು ಆರಿಫನ್ ಬಗ್ಗೆ ಕಳಿಸಿದ್ರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ. ಎಲ್ಲರಿಗೆ ಯಾರೆಲ್ಲ ಎಂಗೇಜ್ಮೆಂಟಿಗೆ ಬಂದಿಲ್ಲ ನೋಡ್ರಿ, ನಾವು ಒಂದು ವಾರ ನಿಮಗೆ ಗೊತ್ತೈತ್ರಿ ಮದುವೆ ಚಾಲು ಆತಂದ್ರೆ ಮದುವೆ ಅಂತಂದು ವಿಡಿಯೋ ಹಾಕ್ತಿರ್ತೀರಿ. ಮದುವೆ ಯಾವಾಗ ಐತೆ ನೋಡ್ಕೊಂಡು ಮದುವೆಗೆ ಹೇಳಿದ್ವಿ ಅಂತಂದೇಳಿ ಯಾರು ಬಿಡಬೇಡ್ರಿ, ದಯವಿಟ್ಟು ಎಲ್ಲರೂ ಬರ್ರಿಪ್ಪ ಮದುವೆಗೆ. ಈಗ ಹೇಳತ್ತೀರಿ ನಾವು ಅಡ್ವಾನ್ಸ್ ಆಗಿ, ಇನ್ನು ಮದುವೆ ಯಾವಾಗ ಅಂತೇಳಿ ಫಿಕ್ಸ್ ಮಾಡಿಲ್ಲ. ಫಿಕ್ಸ್ ಮಾಡಿದ್ರು ನಾವು ಹೇಳ್ತೀವಿ ರೀ, ನಾವೇನು ಇದು ಮಾಡಂಗಿಲ್ಲ ರೀ. ಫಿಕ್ಸ್ ಮಾಡಿದ್ರಿ ಇಂಥ ದಿನ ಐತಿ ಮದುವೆ ಅಂತಂದು ಹೇಳ್ತೀವಿ. ಆಮೇಲೆ ಇವರು ಶರಣಮ್ಮಕ್ಕರ್ಗನ ಹೇಳಿದ್ವಿ, ಅವ್ರಿಗಂತೂ ಬರಾಕ ಸಿಕ್ಕಾಪಟ್ಟೆ ಇಷ್ಟ ಐತ್ರಿ. ಅವಾಗ ನಮ್ಮ ಸನಾನ್ ಮದುವೆಗೆ ಹೇಳಿದಾಗ ಅವರ ಸಮೃದ್ಧಿಗೆ ಪ್ರೆಗ್ನೆಂಟ್ ಇದ್ದರೆ, ಮತ್ತು ಈಗ ಮುನ್ನ ಎಂಗೇಜ್ಮೆಂಟಿಗೆ ಹೇಳಿದಾಗ ಮತ್ತೀಗ ಪ್ರೆಗ್ನೆಂಟ್ ಅದ ರೀ. ಆಮೇಲೆ ದಿನದಾಗೂ ಐತ್ರಿ ಅವ್ರಿಗೆ ಏನ 2ನೇ ತಾರೀಕಿಗೆ ಡೇಟ್ ಕೊಟ್ಟಾರ್ರಿ. ಹಂಗಾಗಿ ನಮಗೆ ಬರೋಕ್ಕಾಗಿಲ್ಲ, ಏನು ಬೇಜಾರು ಮಾಡ್ಕೋಬೇಡ್ರಿ ಸುಮ್ಮನಕ್ಕ. ನಾನು ಬರ್ತೀನಂತ್ರಿ ಮದುವೆಗೆ. ಈ ಸರ ಮದುವೆಗಲ್ಲ ಅಂದ್ರೆ ನಾನು ಡೆಲಿವರಿ ಆದ್ಮೇಲಾದ್ರೂ ಬಂದು ನಿಮ್ಮ ಫ್ಯಾಮ್ಲಿಗೆಲ್ಲ ಭೇಟಿಯಾಗಿ ಹೋಗಿ ನಾನು ಅಂತಂದು ಹೇಳ್ಯಾರಿ. ಸೊ ಹಂಗಾಗಿ ಬರ್ರಿಪ್ಪ ಅಕ್ಕ. ನಮ್ಮ ಬಿಜಾಪುರ ಅಕ್ಕಾರು ಬಂದಿದ್ರಿ. ಅವ್ರಂತೂ ನಮ್ಮ ಏನು ನಾವು ಫಂಕ್ಷನಿಗೆ ಹೇಳಿದ್ರು ಒಂದು ಫಂಕ್ಷನ್ಗೂ ತಪ್ಪಿಸಂಗಿಲ್ಲ ರೀ. ಅವ್ರ ಮನೆಯವ್ರು ಕರ್ಕೊಂಡು ಮಕ್ಳು ಕರ್ಕೊಂಡು ಬಂದು ಆಗ ಹೋಗೋಳ್ರಕ್ಕ ಬಂದು ಅಟೆಂಡ್ ಆಗಿ ನಮ್ಗೆಲ್ಲರಿಗೂ ಮಾತಾಡ್ಸೋಕಾರ ಭಾಳ ಖುಷಿ ಆತ್ರಿ. ಅಪ್ಪ ನಿಮಗೂ ಬಂದಿದ್ದಕ್ಕೆ ಯಾರೆಲ್ಲ ಬಂದಿದ್ರು ನೋಡ್ರಿ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ಖ್ವಾಜಾ ಬೈಯವರ ತಂದೆಯವರು ಬಂದಿದ್ರು. ಆಮೇಲೆ ನಾವು ಏನು ಆ್ಯಕ್ಟ್ ಮಾಡೋಕೆ ಕರೆಸ್ತೀವಲ್ರಿ, ಅವ್ರ ಅಂಕಲ್ಲರು ಬಂದಿದ್ರು. ಎಲ್ಲರೂ ಒಟ್ಟು ನಾವು ಹೇಳಿದೆ ಎಲ್ಲರೂ ಬಂದಾರ, ದೂರಿದ್ದವ್ರು ಮಾತ್ರ ಬಂದಿಲ್ಲ ಅಷ್ಟೇ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ಬಂದಂಥವ್ರಿಗೆ. ಮ್ಯಾಲೆ ಎಲ್ಲ ಗಂಟು ತಳಗಿಳಿಸೀನಿ ರೀ ನಾನು, ಯಾಕಂತ ಹೇಳಿದ್ರೆ ಮೊನ್ನೆ ಫಂಕ್ಷನ್ ಆತಲ್ರಿ. ಆ ಫಂಕ್ಷನ್ನೆಲ್ಲ ಹೊಸ ಅರಿವಿ ತಳಗ ಅದಾವ, ಅವನ್ನೆಲ್ಲ ಮೊನ್ನೆ ಒಗದು ಹಾಕಿದೆ ಕ್ಲೀನಾಗಿ. ಒಣಗಾಕ 2 ದಿನ ಬೇಕಾತ, ಮಳೆ ಒಂದು ಹತ್ಕೊಂಡ್ಬಿಟ್ಟಿತ್ತಲ್ರಿ, ಹಂಗಾಗಿ ಒಣಗಿದ್ದನೇ ಇಲ್ಲ. ನೀನೆಲ್ಲ ಚೊಕ್ಕ ಒಣಗಿದ್ವು. ಅದಕ್ಕೆ ಈಗೆಲ್ಲ ಮರ್ಚಿ ಅವ್ರವ್ರ ಗಂಟು ಒಳಗೆ ಒಣಿಟ್ಬಿಡ್ತೀನಿ ರೀ. ಎಲ್ಲರೂ ಗಂಟು ಬೇರೆ ಬೇರೆ ರೀ, ತಮ್ಮನಂದು ಬೇರೆ, ಸಾನಿಯಂದು ಬೇರೆ, ನಂದು ಬೇರೆ. 4 ಗಂಟೆ ಒಳಗನ ಅವ್ರ ಅರ್ಬಿ ಹೊಂದಿಸಿಟ್ವಿ ಅಂತ ಹೇಳಿದ್ರೆ ಗಪ್ಪನ ಎಲ್ಲರ ಹೋಗೋ ಮುಂದೆ ಲಗುನ ಸಿಗ್ತಾವೆ. ಇಲ್ಲ ಅಂದ್ರೆ ಅವ್ರು ಹೆಂಗೆ ಮಾಡ್ತಾರೆ ಹೇಳ್ರಿ, ಅದ್ರಾಗೇನು ತೆಗೆದು ಇದ್ರಾಗೇನು ತೆಗೆದು ಅದ್ರಾಗ ಇಡ್ರುವ ಮ್ಯಾಲೆ ಅಂತ ಹೇಳಿ ಆ ಥರ ಇಟ್ಬಿಡ್ತಾರೆ. ಅವ್ನು ಹೆಂಗೆ ರೀ ಕ್ಲೀನಾಗಿ ಮಡ್ಚಿಡಂಗಿಲ್ಲ ರೀ, ಅವ್ನಂಗೆ ಮುದ್ದಿಗತೆನ ಮಾಡಿಟ್ಟು ಇಟ್ಬಿಡ್ತಾರೆ ರೀ. ಅವು ಮತ್ತು ಮುದ್ದಿನ ಆಗ್ಬಿಡ್ತಾವೆ, ಹೊಸ ಅರಿವಿ ಅನ್ನಂಗೆ ಇರಂಗ ಇಲ್ರಿ, ಹಂಗೆ ಮಾಡಿಬಿಡ್ತಾರೆ ಹುಡುಗರು. ಸ್ವಲ್ಪ ಏನಾರ ಇಲ್ಲೆಲ್ಲ ಜಾಗ ಇತ್ತಪ್ಪ ಅಂತಂದು ಹೇಳಿದ್ರೆ ತಳಗಿಂದ ಮನೆಗಿಂದ ನಮ್ದು ಟ್ರೆಜರ್ ತೊಗೊಂಡು ಅದ್ರೊಳಗಿಟ್ಟು ಕ್ಲೀನಾಗೆ ಇರ್ತದ್ವು ರೀ. ಎಲ್ಲ ನಾವು ಸೀರೆ ಹೊಸ ಅರಿವೆಲ್ಲ ಟ್ರೆಜರ್ ಇರೋಕೆ ಜಾಗ ಇಲ್ಲದ ಸಂಬಂಧ ಸುಮ್ಮನೆ ಅಲ್ಲಿ ಇಟ್ಟಿವಿ. ಅವನ್ನೆಲ್ಲ ಹೊಸ ಅರಿವಿನ ಇಲ್ಲ ಗಂಟು ಒಳಗನ ಕಟ್ಬೇಕು ನೋಡ್ರಿ. ನಮ್ಮ ಮನೆಯವ್ರು ಅಂತೂ ಒಂದು ಅಂಗಿ ಕರೆಕ್ಟ್ ಇಲ್ಲ ನೋಡ್ರಿ. ಅವ್ರು ಎಲ್ಲಾರು ಹೋಗ್ಬೇಕು ಏನಾರು ಹೊಸ ಅರಿವಿ ಹಾಕೋಬೇಕಂತ ಹೇಳಿದ್ರೆ ಇಸ್ತ್ರಿ ಮಾಡೇನ ಹಾಕೋಬೇಕ್ರಿ. ಹಂಗಂತೂ ಒಂದು ಹಾಕೊಳಕ್ಕೆ ಬರೋಂಗಿಲ್ಲ, ಎಲ್ಲ ಮುದ್ದೆ ಆಗ್ಬಿಡ್ತಾವ್ರಿ. ಮತ್ತು ಗಂಟು ಒಳಗೆ ಬಿಗಿ ಹಿಡಿದು ಕಟ್ಟಿ ಬಿಡ್ತೀವಿ ರೀ, ಅವು ಮುದ್ದಿನ ಆಗ್ಬಿಡ್ತಾವ ಎಷ್ಟು ಕ್ಲೀನಾಗಿಟ್ರು. ಆದ್ರೆ ಏನಾದ್ರು ಫಂಕ್ಷನ್ ಬಂತಪ್ಪ ಅಂದ್ರೆ ನನಗಂತ್ರ ಅರಿವಿ ಇಡೋದು ಅರಿವಿ ತೆಗೆಯೋದು ಅಂತ ಹೇಳಿದ್ರೆ ತಲೆ ಚಿಟ್ಟಂದು ಬಿಡ್ತದ್ರಿಪ್ಪ. 1 2 ಅರಿವಿ ಹಂಗೆ ಅರಿವಿನ ಅರಿವಿ ಇರಪ್ಪ ನಮ್ಮ ಮನ್ಯಾಗ. ಒಂದು ಫಂಕ್ಷನ್ ಬಂತಂದ್ರೆ ಅರಿವಿನ ನೋಡ್ರಿ. ಮತ್ತೆ ಅಲ್ಲೆಲ್ಲ ಪ್ರಿಪ್ರೇಷನ್ ಆಗತ್ತಳ್ರಿ ಈಕಿಲ್ಲಿ ಸೀರೆ ತಗೋದು, ಆ ಸೀರೆ ಉಟ್ಕೊಂತಾಳಂತ್ರಿ ಅನ್ನ ಸಿಮ್ಮಂದು ಹಕ್ಕಿ ಕದ್ದಿನ ಅದನ್ನು ತಗೊಂಡು ನಿಂತ್ಕೊಂಡಾಳ್ರಿ. ಈಗ ಅದಕ್ಕೆ ಅವನ ಈಗ ತಳಗ ತೆಗ್ದಿನ ಎಲ್ಲ ಗಂಟು ತಳಗ ಇಟ್ಕೊಂಡ್ಬಿಡ್ರಿ. ಮತ್ತು ಇದ್ರದಿನ ಉಟ್ಕೊಳ್ಳೋ ಯಾವ್ದು ನೋಡವು, ಮತ್ತು ನಾ ಗಂಟು ತೆಗಿಯಂಗಿಲ್ಲ ಅಂತ ಹೇಳೀನಿ, ಅದಕ್ಕೆ ತೆಗಿಯಕತ್ತಾಳ. ನಾನು ಒಂದು ಸೀರೆದ ಬ್ಲೌಸ್ ಹೊಲಿಯಕ್ಕೆ ಕೊಡ್ಬೇಕ್ರಿ. ಇಲ್ಲ ಐತ್ರಿ ಸೀರೆದು ರೆಡ್ ಕಲರ್ ಸೀರೆ ನಮ್ಮ ಅಕ್ಕನ ಕಡೆ ತೊಗೊಂಡಿದ್ಲು, ಸಾನಿಯಾ ತೊಗೊಂಡಿದ್ಲ ರೀ ಇದನ್ನು ಇಷ್ಟಪಟ್ಟು ಸೀರೆನ. ನನಗೆ ಬೇಕು ಮಮ್ಮಿ ಅಂತೇಳಿ ಈಗ ಇದ್ರದ್ದು ಬ್ಲೌಸ್ ನಾನು ಹೊಲ್ಸ್ಕೊಳಕತ್ತೀನಿ. ಹಕ್ಕಿ ಕದ್ದಿನ ಉಟ್ಕೊಳಕ್ಕೆ ನಮ್ಮ ಜರ ಹೊಲ್ದು ಕೊಡ್ತೀನಿ ಅಂತಂದು ಹೇಳ, ಅದಕ್ಕೆ ಅವನ್ನೆಲ್ಲ ತೆಗ್ದು ನೋಡ್ರಿ. ಈಗ ಬ್ಲೌಸ್ ಹೊಲ್ಸಕ್ಕೆ ಕೊಟ್ಟು ಇವನ್ನೆಲ್ಲ ಮಡಚಿ ಮ್ಯಾಲೆ ಇಡ್ತೀನಿ ರೀ. ಅಪ್ಪ ಏನು ಓದ್ಲ ಸಾಲಿಯ ಯಾವಾಗ ಓದ್ಲ? ಬೆಳಗ್ಗೆ ಅವರಪ್ಪ ಬಿಟ್ಟು ಬಂದ್ರು. ಹೌದಾ? ಮಲ್ಲಿಕರ ನೀ ಬಿಟ್ಟು ಬಂದೇನು ಹೋಗಿ ಅವ್ರಿಗೆ? ಸಾಲೆ ಇದು ಮಾಡ್ಕೊಂಡು ಹೋಗೋದ್ಲ, ನಾ ಸುಟಿ ಇಲ್ಲನಲ್ಲ ಬೈಯಾಕತ್ತಾರಮ್ಮ, ಆಕಿ ಆರಾಮಿಲ್ಲ ಅಂತ ಮತ್ತೊಂದಿನ ಹೆಚ್ಚಾಗಿ ತೊಟ್ಕೊಂಡಿಲ್ಲ. ಹೌದನ? ನೆಗಡಿ ಜ್ವರ. ಹೌದ್ವಾ, ಎಲ್ಲರಿಗೂ ಹಂಗ ಇವತ್ತು ಬಿಸಿಲು ಬಿದ್ದತ್ ನೋಡಿ. ನಿನ್ನ ಇದು ಮಳಿ ಬರತೈತೆ, ಮತ್ತೆ ಇವತ್ತು ಬಿಸಿಲು ಬಿದ್ದೈತಿ. ಮೊನ್ನೆ ಅಲ್ಲೇ ತೋರಿಸಿದ್ನ ಯಾಕೆ ಇನ್ನೊಂದಿಟ್ಟ ಗುಳಿಗೆ ತೊಗೊಂಡ್ಲ ಸ್ವಲ್ಪ ಕಮ್ಮಿ ಆಯ್ತು, ಇವತ್ತು ಕಳ್ಸಿದ್ನ. ಆರಾಮದಾರ ಎಲ್ಲರೂ ಊರಾಗ? ನಮ್ದು ಕೆಲಸ ನೋಡಿಲ್ಲ, ಮನೆ ತುಂಬ ಅರಿವಿ, ಎಲ್ಲೆಲ್ಲೋ ಅರಿವಿ ಅನ್ನಂಗಾಗೈತೆ ನಮ್ದು. ಬರೀ ಅರಿವಿನ ತೆಗೆದಿಡಕತ್ವ ಅಪ್ಪ. ನನಗಂತ್ರ ಯಾವ್ದಾರ ಫಂಕ್ಷನ್ ಮುಗಿತಿಲ್ಲ. ಮನೆ ತುಂಬ ಅರಿವಿ ನೋಡಂಗಿಲ್ಲ. ಅಯ್ಯವ್ವ ಈಗ ಬರ್ಲಾರದು ಅಷ್ಟು ತೆಗೆದು ಹೋಗ್ದೇನಿ, ಈಗ ಒಗ್ಯಾಕ ಇಟ್ಟೀನಿ ಈಗ ಅವ್ನು ಅಷ್ಟನ. ಮತ್ತೆ ಏನ್ ಮಾಡ್ತೇವ ಅವ್ನು ಬರ್ಲಾರ್ದು ಇಟ್ಟಿಟ್ಕೊಂಡು ಮನೆ ತುಂಬ. ಆಕಿನೂ ಒಲ್ಲೆ ಅಂತಾಳೆ, ಈಕಿನೂ ಒಲ್ಲೆ ಅಂತಾಳೆ.
ಅದಕ್ಕೆ ಸುಮ್ಮನೆ ಓದ್ಬಿಡ್ತು ನಾನು